ನಮ್ಮ ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ಈ ಜೂನ್ ತಿಂಗಳಿನ ಪ್ರಾರಂಭ ಭಾನುವಾರದಲ್ಲಿ ಸರ್ವಶಕ್ತನಾದ ದೇವರ ಸನ್ನಿಧಾನಕ್ಕೆ ಸೇರಿ ಬರುವಂತೆ ಸರ್ವಕೃಪಾಳುವಾದ ದೇವರು ನಮ್ಮ ಜೀವಿತದಲ್ಲಿ ಕೊಟ್ಟಿರುವಂಥ ಈ ಒಂದು ಸಮಯಕ್ಕಾಗಿ ನಾವು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಯೆಹೋವನಿಗೆ ಕೃತಜ್ಞತಾಸ್ತುತಿ ಮಾಡಿರಿ, ಆತನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾದುದು. ದೇವಾದಿ ದೇವನಿಗೆ ಕೃತಜ್ಞತಾಸ್ತುತಿ ಮಾಡಿರಿ, ಆತನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾದುದು. ಕರ್ತನಿಗೆ ಕೃತಜ್ಞತಾಸ್ತುತಿ ಮಾಡಿರಿ, ಆತನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾದುದು. ಶಾಶ್ವತವಾದ ದೇವರ ಕೃಪೆಯಿಂದ ಸರ್ವಶಕ್ತನಾದ ದೇವರು ನಮ್ಮನ್ನು ಪರಿಪಾಲಿಸಿರುವಂತಹ ಪರಿಪಾಲನಾ ಮಾರ್ಗವನ್ನು ನೆನೆಸಿ ಮತ್ತೊಂದು ಆವರ್ತಿ ಈ 2021 6ನೇ ತಿಂಗಳಿನ ಪ್ರಾರಂಭ ಭಾನುವಾರ 6ನೇ ತಾರೀಕಿನಂದು ದೇವರ ಸನ್ನಿಧಾನಕ್ಕೆ ನಾವು ಒಟ್ಟಾಗಿ ಸೇರಿ ಬರುವಂತೆ ದೇವರು ಮಾಡಿರುವಂಥ ಉಪಕಾರಗಳನ್ನು ನೆನೆಸಿ ಕೃತಜ್ಞತೆಯಿಂದ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುವಂತೆ ಸರ್ವಕೃಪಾಳುವಾದ ದೇವರು ನಮ್ಮ ಜೀವಿತದಲ್ಲಿ ಈ ಒಂದು ಅವಕಾಶವನ್ನು ಕೊಟ್ಟಿರುವಾಗ ನಮ್ಮ ಹೃದಯದ ಅಂತರಾಳದಿಂದ ಮತ್ತೊಂದು ಆವರ್ತಿ ಕೀರ್ತನೆಗಾರನೊಟ್ಟಿಗೆ ಸೇರಿ ಹೇಳುವ, ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸು. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ಇಡೀ ಪ್ರಪಂಚ, ಇಡೀ ದೇಶ, ಇಡೀ ರಾಜ್ಯ ಹಾದು ಹೋಗುತ್ತಿರುವಂತಹ ಈ ಒಂದು ವಿಷಮಕರವಾದ ಪರಿಸ್ಥಿತಿಗಳಲ್ಲಿ ಸರ್ವಕೃಪಾಳುವಾದ ದೇವರು ತನ್ನ ಮಕ್ಕಳನ್ನು, ಕೋಳಿ ತನ್ನ ಮರಿಗಳನ್ನು ತನ್ನ ರೆಕ್ಕೆಯಲ್ಲಿ ಕಾಯುವಂತೆ ವಿಶೇಷವಾದ ಸಂರಕ್ಷಣೆಯಲ್ಲಿ ದೇವರು ನಮ್ಮನ್ನು ಕಾಪಾಡಿದ್ದಾನೆ. ಈ ಬೆಳಗಿನ ಜಾವದಲ್ಲಿ ಮತ್ತೊಂದು ಆವರ್ತಿ ದೇವರು ಮಾಡಿರುವ ಎಲ್ಲ ಉಪಕಾರಗಳನ್ನು ನೆನೆಸಿ ಈ ಒಂದು ಭಾನುವಾರದ ಬೆಳಗಿನ ಜಾವದಲ್ಲಿ ಕೃತಜ್ಞತೆಯಿಂದ ನಾವು ದೇವರನ್ನು ಆರಾಧಿಸುವ. ನಾವು ದೇವರಿಗೆ ಸಲ್ಲಿಸುವಂತಹ ಕೃತಜ್ಞತೆ ಎನ್ನುವಂಥದ್ದು ದೇವರನ್ನು ಸ್ತುತಿಸುವಂಥದ್ದು, ದೇವರನ್ನು ಆರಾಧಿಸುವಂಥದ್ದು. ಎಲ್ಲ ದೇವಭಕ್ತರೇ ಬಂದು ಕೇಳಿರಿ, ಆತನು ನನಗಾಗಿ ಮಾಡಿದ್ದನ್ನು ನಿಮಗೆ ತಿಳಿಸುವೆನು. ಕೀರ್ತನೆಗಾರರಲ್ಲಿ ನಾವು ನೋಡೋ ಪ್ರಕಾರವಾಗಿ ದೇವರು ಮಾಡಿರುವ ಉಪಕಾರಗಳನ್ನು ದೇವ ಮುಂಭಾಗದಲ್ಲಿ ಸಾರುವಂತೆ ದೇವರು ನಮ್ಮ ಜೀವಿತದಲ್ಲಿ ಈ ಒಂದು ಅವಕಾಶವನ್ನು ಕೊಟ್ಟಿರುವಾಗ ದೇವರ ಮುಂಭಾಗದಲ್ಲಿ ನಮ್ಮನ್ನೇ ಸಮರ್ಪಿಸಿ ದೇವರ ಉಪಕಾರಗಳನ್ನು ಜ್ಞಾಪಕ ಮಾಡಿ ಕೃತಜ್ಞತೆಯಿಂದ ನಾವು ದೇವರನ್ನು ಆರಾಧಿಸುವ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ವಂದನೆ ಯೇಸುವೇ, ವಂದನೆ ಯೇಸುವೇ, ವಂದನೆ ಯೇಸುವೇ, ವಂದನೆ ಯೇಸುವೇ. Thank you Jesus, thank you Jesus, thank you Jesus, thank you Jesus. Hallelujah,
ಸರ್ವಶಕ್ತನಾದ ದೇವರೇ, ಮತ್ತೊಂದಾವರ್ತಿ ನಿಮ್ಮ ಸನ್ನಿಧಾನಕ್ಕೆ ನಾವು ಸೇರಿ ಬರುವಂಥವರಾಗಿದ್ದೇವೆ. ಹೌದು ಕರ್ತನೆ, ವಂದನೆ ಯೇಸುವೆ, ವಂದನೆ ಯೇಸುವೆ. ನೀವು ಮಾಡಿರುವಂಥ ಎಲ್ಲ ಉಪಕಾರಗಳಿಗಾಗಿ ನಾವು ನಿಮಗೆ ವಂದನೆಯನ್ನು ಸಲ್ಲಿಸುವಂಥವರಾಗಿದ್ದೇವೆ. ಈ ಬೆಳಗಿನ ಜಾವದಲ್ಲಿ ಮತ್ತೊಂದಾವರ್ತಿ ಕರ್ತನೆ, ಈ ಪರಿಶುದ್ಧ ದಿನದಲ್ಲಿ ಕರ್ತನೆ, ನಿಮ್ಮ ಮಕ್ಕಳು ಕರ್ತನೆ ವಿವಿಧ ಸ್ಥಳಗಳಲ್ಲಿ ಕರ್ತನೆ ನಿಮ್ಮನ್ನು ಆರಾಧಿಸುವಂತಹ ಈ ಪರಿಶುದ್ಧ ದಿನದಲ್ಲಿ ಕರ್ತನೆ, ನಿಮ್ಮ ಮಕ್ಕಳಾದ ನಾವು ನಿಮ್ಮನ್ನು ಆರಾಧಿಸುವುದಕ್ಕೆ ನಮಗೆ ಕರ್ತನೆ ನಿನ್ನ ಕೊಟ್ಟಿರುವಂಥ ಈ ಒಂದು ಸದಾವಕಾಶಕ್ಕಾಗಿ ನಿಮಗೆ ಸ್ತೋತ್ರ ಸ್ವಾಮಿ. ನಾವು ಉಳಿದಿರುವುದು ಯೆಹೋವನ ಕರುಣೆಯೇ, ಆತನ ಕೃಪಾವರಗಳು ನಿಂತು ಹೋಗೋದು. ಹೌದು ಕರ್ತನೆ, ನಿನ್ನ ಕೃಪಾವರಗಳನ್ನು ನೆನೆಸಿ ಈ ಬೆಳಗಿನ ಜಾವದಲ್ಲಿ ಮತ್ತೊಂದಾವರ್ತಿ ನಿಮ್ಮನ್ನು ಸ್ತುತಿಸುವುದಕ್ಕೆ ನಮ್ಮನ್ನು ಯೋಗ್ಯರನ್ನಾಗಿ ಮಾರ್ಪಡಿಸಿದ್ದಕ್ಕಾಗಿ ನಾವು ನಿಮಗೆ ವಂದನೆಯನ್ನು ಸಮರ್ಪಿಸ್ತಾ ಇದ್ದೇವೆ. ನಾವು ಆಡುವಂಥ ಹಾಡುಗಳು, ಓದುವಂಥ ಕೀರ್ತನೆ ಎಲ್ಲದರ ಮೂಲಕವಾಗಿ ನಿನ್ನ ನಾಮ ಮಹಿಮೆ ಹೊಂದುವಂತೆ ಕೃಪೆ ಮಾಡು ಕರ್ತನೆ. ಈ ಬೆಳಗಿನ ಜಾವದಲ್ಲಿ ಕರ್ತನೆ, ನಮ್ಮ ದೇಶಕ್ಕಾಗಿ, ನಮ್ಮ ರಾಜ್ಯಕ್ಕಾಗಿ, ನಮ್ಮ ಪಟ್ಟಣಗಳಿಗಾಗಿ ನಾವು ಪ್ರಾರ್ಥಿಸುತ್ತೇವೆ. ನಮ್ಮ ದೇಶದ ಮೇಲೆ, ನಮ್ಮ ರಾಜ್ಯದ ಮೇಲೆ, ನಮ್ಮ ಪಟ್ಟಣದ ಮೇಲೆ ನಿನ್ನ ಕರುಣೆಯನ್ನು ಕರ್ತನೆ ತೋರ್ಪಡಿಸು ಎಂಬುದಾಗಿ ನಾವು ಪ್ರಾರ್ಥಿಸುವಂತವರಾಗಿದ್ದೇವೆ. ಈ ಆರಾಧನೆಯ ಪ್ರಾರಂಭದಿಂದ ಅಂತ್ಯದವರೆಗೆ ನಿನ್ನ ಸಾನ್ನಿಧ್ಯದಲ್ಲಿ ನಾವು ಆಗಿರುವಂತೆ ಕೃಪೆ ಮಾಡು. ಈ ಒಂದು ಆರಾಧನೆಯನ್ನು ತಂದೆ, ಮಗ, ಪವಿತ್ರಾತ್ಮನ ನಾಮದಲ್ಲಿ ನಾವು ಪ್ರಾರಂಭಿಸುತ್ತೇವೆ. ತ್ರಿಯೇಕ ದೇವರ ಸಾನ್ನಿಧ್ಯವನ್ನು ನಾವು ಕಾಣುವಂತೆ ಕೃಪೆ ಮಾಡಿ. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಒಂದು ನಾಮದಲ್ಲಿ ಬೇಡುತ್ತೇವೆ ತಂದೆ. ಕರ್ತನಲ್ಲಿ ಪ್ರಿಯರೇ, ಈ ಬೆಳಗಿನ ಜಾವದಲ್ಲಿ ಮತ್ತೊಂದಾವರ್ತಿ ದೇವರನ್ನು ಆರಾಧಿಸುವುದಕ್ಕೆ ದೇವರು ನಮ್ಮ ಜೀವಿತದಲ್ಲಿ ಕೊಟ್ಟಿರುವಂತಹ ಈ ಸಮಯಕ್ಕಾಗಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವ ಪ್ರಾರಂಭದಲ್ಲಿ ನಾವು ಕೆಲವು ಹಾಡುಗಳನ್ನು ಹಾಡಿ ದೇವರನ್ನು ಆರಾಧಿಸುವ. ಪ್ರಾರಂಭದಲ್ಲಿ ಒಂದು ಇಂಗ್ಲಿಷ್ ಹಾಡನ್ನು ಹಾಡಿ ನಾವು ದೇವರನ್ನು ಆರಾಧಿಸುವ. And the burden of my heart rolled away. It was there by faith that you seen my son, and now I'm happy all the day. Jesus, my God, I know His name is all my trust. Nor will He put my soul to shame, nor let my hope be lost. At the cross where I first saw the light, and the burden of my heart rolled away. It was there by faith I received my sight, and now I'm happy all the day. Fame as His hope, His promise stand, and He can well secure what I've committed to His hand till the DCCR. At the cross where I first saw the light, and the burden of my heart rolled away. It was there by faith I received my son, and now I'm happy all the day. Then will He own my worthless name before His Father's face, and in the New Jerusalem upon my soul a place. At the cross where I first saw the light, and the burden of my heart rolled away. It was there by faith I
my side, and now I'm happy all the way. ನಾವು ಇವಾಗ ಒಂದು ಕನ್ನಡ ಹಾಡನ್ನು ಹಾಡಿ ದೇವರನ್ನ ಮಹಿಮೆ ಪಡಿಸೋಣ. ನಾ ಸ್ತುತಿಸುವೆನು, ನಾ ಭಜಿಸುವೆನು, ಕರ್ತನ ನಾಮಕ್ಕೆ ಮಹಿಮೆಯನು ಸಲ್ಲಿಸಿ ಎಂದು ನಮಿಸುವೆನು. ಸ್ತೋತ್ರಕ್ಕೆ ಆತನೇ ಯೋಗ್ಯನು, ಸ್ತುತಿ ಸ್ತೋತ್ರಕ್ಕೆ ಆತನೇ ಯೋಗ್ಯನು. ಆತನ ಕೃಪೆ ಪ್ರೀತಿ ಕರುಣೆಗಳ ವರ್ಣಿಸಲೆಂದಿಗೂ ಅಸಾಧ್ಯವು. ಆತನ ಕೃಪೆ ಪ್ರೀತಿ ಕರುಣೆಗಳ ವರ್ಣಿಸಲೆಂದಿಗೂ ಅಸಾಧ್ಯವು. ಪಾಪಿಯಾದ ನನ್ನನ್ನು ರಕ್ಷಿಸಲೆಂದು ತೋರಿದ ಪ್ರೇಮವು ಅಪಾರವು. ಪಾಪಿಯಾದ ನನ್ನನ್ನು ರಕ್ಷಿಸಲೆಂದು ತೋರಿದ ಪ್ರೇಮವು ಅಪಾರವು. ನಾ ಸ್ತುತಿಸುವೆನು, ನಾ ಭಜಿಸುವೆನು, ಕರ್ತನ ನಾಮಕ್ಕೆ ಮಹಿಮೆಯನ್ನು ಸಲ್ಲಿಸಿ ಎಂದು ನಮಿಸುವೆನು. ಸ್ತೋತ್ರಕ್ಕೆ ಆತನೇ ಯೋಗ್ಯನು, ಸ್ತುತಿ ಸ್ತೋತ್ರಕ್ಕೆ ಆತನೇ ಯೋಗ್ಯನು. ಕರ್ತನ ನಂಬಿದ ದಿನದಿಂದಲೂ ಮಾಡಿದ ಉಪಕಾರಗಳೆಲ್ಲವೂ, ಕರ್ತನ ನಂಬಿದ ದಿನದಿಂದಲೂ ಮಾಡಿದ ಉಪಕಾರಗಳೆಲ್ಲವೂ ಯೋಚಿಸಲೆನ್ನಯ ಹೃದಯವೆಲ್ಲ ಕೃತಜ್ಞತೆಯಿಂದ ತುಂಬುವುದು. ಯೋಚಿಸಲೆನ್ನಯ ಹೃದಯವೆಲ್ಲ ಕೃತಜ್ಞತೆಯಿಂದ ತುಂಬುವುದು. ನಾ ಸ್ತುತಿಸುವೆನು, ನಾ ಭಜಿಸುವೆನು, ಕರ್ತನ ನಾಮಕ್ಕೆ ಮಹಿಮೆಯನ್ನು ಸಲ್ಲಿಸಿ ಎಂದು ನಮಿಸುವೆನು. ಸ್ತೋತ್ರಕ್ಕೆ ಆತನೇ ಯೋಗ್ಯನು, ಸ್ತುತಿ ಸ್ತೋತ್ರಕ್ಕೆ ಆತನೇ ಯೋಗ್ಯನು. ನಾವು ಇವಾಗ ಕೀರ್ತನೆ 23 ಓದುವ. ಯೆಹೋವನು ನನಗೆ ಕುರುಬನು, ಕೊರತೆ ಪಡೆನು. ಆತನು ಹಸಿರು ಹುಲ್ಲುಗಾವಲುಗಳಲ್ಲಿ ನನ್ನನ್ನು ತಂಗಿಸುತ್ತಾನೆ, ವಿಶ್ರಾಂತಿಕರವಾದ ನೀರುಗಳ ಬಳಿಗೆ ಬರಮಾಡುತ್ತಾನೆ. ನನ್ನ ಪ್ರಾಣವನ್ನು ಉಜ್ಜೀವಿಸ ಮಾಡಿ ತನ್ನ ಹೆಸರಿಗೆ ತಕ್ಕಂತೆ ನೀತಿ ಮಾರ್ಗದಲ್ಲಿ ನನ್ನನ್ನು ನಡೆಸುತ್ತಾನೆ. ನಾನು ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗಲೂ ನೀನು ಹತ್ತಿರವಿರುವುದರಿಂದ ಕೇಡಿಗೆ ಹೆದರೇನು. ನಿನ್ನ ದೊಣ್ಣೆಯು ನಿನ್ನ ಕೋಲು ನನಗೆ ಧೈರ್ಯವ ಕೊಡುತ್ತದೆ. ವೈರಿಗಳ ಮುಂದೆಯೇ ನೀನು ನನಗೋಸ್ಕರ ಔತಣವನ್ನು ಸಿದ್ಧಪಡಿಸುತ್ತಿ, ನನ್ನ ತಲೆಗೆ ತೈಲವನ್ನು ಹಚ್ಚಿಸುತ್ತಿ. ನನ್ನ ಪಾತ್ರೆಯು ತುಂಬಿ ಹೊರಸೂಸುತ್ತದೆ. ನಿಶ್ಚಯವಾಗಿ ನನ್ನ ಜೀವಮಾನವೆಲ್ಲ ಶುಭವು ಕೃಪೆಯು ನನ್ನನ್ನು ಹಿಂಬಾಲಿಸುವುದು. ನಾನು ಸದಾಕಾಲವು ಯೆಹೋವನ ಮಂದಿರದಲ್ಲಿ ವಾಸಿಸುವೆನು. ಆಮೇನ್. Psalm 23. The Lord is my shepherd, I shall not want. He makes me to lie down in green pastures. He leads me beside still waters. He restores my soul. He leads me in the path of righteousness for His name's sake. Yea, though I walk through the valley of the shadow of death, I will fear no evil. You are with me. Your rod, your staff, they comfort me. You prepare the table before me in the presence of my enemies. You anoint my head with oil, my cup runs over. Surely goodness and mercy shall follow me all the days of my life. I will dwell in the house of the Lord forevermore. Psalms 133. Behold how good and how pleasant it is for brother and to dwell together in unity. It is like a precious oil upon the head, running not on his bird, the bird of Aaron, running not on the edge of his garments. It is like a dew of Hermon descending upon the mountain of Zion. From their law commandments, blessing, life forevermore. Amen. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಓದಿದ ಕೀರ್ತನೆ 23ನೇ ಕೀರ್ತನೆ. 6 ವಾಕ್ಯಗಳನ್ನು ಒಳಗೊಂಡ ಈ ಒಂದು ಕೀರ್ತನೆಯಲ್ಲಿ ದಾವೀದನು 1 ರಿಂದ 2 ವಾಕ್ಯಗಳಲ್ಲಿ 3 ವಾಕ್ಯಗಳಲ್ಲಿ
ಹೇಳಿರುವಂತಹ 3 ಕಾರ್ಯಗಳ ಕುರಿತಾಗಿ ನಾವು ಧ್ಯಾನ ಮಾಡುವ. ಯೆಹೋವನು ನನಗೆ ಕುರುಬನು, ಕೊರತೆ ಪಡೆಯನು. ಆತನು ಹಸಿರುಗಾವಲುಗಳಲ್ಲಿ ನನ್ನನ್ನು ತಂಗಿಸುತ್ತಾನೆ. ಇಲ್ಲಿ ದಾವೀದನು ಹೇಳುವಂತಹ ಒಂದು ಕಾರ್ಯ, ಯೆಹೋವನು ನನ್ನನ್ನು ತಂಗಿಸುತ್ತಾನೆ. ತಂಗಿಸುವಂತಹ ದೇವರು. ಎರಡನೆಯ ವಿಚಾರ, ವಿಶ್ರಾಂತಿಕರವಾದ ನೀರುಗಳ ಬಳಿಗೆ ಬರಮಾಡುತ್ತಾನೆ. ಬರಮಾಡುವ ದೇವರು. ಮೂರನೆಯ ವಿಚಾರ, ತನ್ನ ಹೆಸರಿಗೆ ತಕ್ಕಂತೆ ನೀತಿ ಮಾರ್ಗದಲ್ಲಿ ನನ್ನನ್ನು ನಡೆಸುತ್ತಾನೆ. ನಡೆಸುವ ದೇವರು. ಒಂದು, ತಂಗಿಸುವ ದೇವರು. 2, ಬರಮಾಡುವ ದೇವರು. 3, ನಡೆಸುವ ದೇವರು. ದಾವೀದನು ಒಬ್ಬ ಕುರುಬನಾಗಿದ್ದರು. ದಾವೀದನು ತನ್ನ ತಂದೆಯ ಕುರಿಗಳನ್ನು ಸಾಕುವಂತಹ ಸಂದರ್ಭದಲ್ಲಿ ದಾವೀದನ ಸಹೋದರರು ಹೇಳುವಂಥದ್ದು, ಇರುವ 4 ಕುರಿಗಳನ್ನು ಯಾರಿಗೆ ಒಪ್ಪಿಸಿ ಬಂದಿದ್ದಿ ಎಂಬುವಂಥ ಒಂದು ಮಾತನ್ನು ಒಂದು ಸಮುವೇಲ ಪುಸ್ತಕದಲ್ಲಿ 17ನೇ ಅಧ್ಯಾಯದಲ್ಲಿ ಹೇಳುವಂಥದ್ದನ್ನು ನಾವು ನೋಡುತ್ತೇವೆ. ಈಶಯನಿಗೆ ಅಥವಾ ದಾವೀದನ ತಂದೆಯಾದ ಈಶಯನಿಗೆ ಇದ್ದಂತಹ ಕುರಿಗಳನ್ನು ಸಾಕುವಂತಹ ಜವಾಬ್ದಾರಿ ದಾವೀದನ ಮೇಲೆ ಇದ್ದಿತ್ತು. ಈಶಯನಿಗೆ ಅನೇಕ ಮಕ್ಕಳು ಇದ್ದಾಗ್ಯೂ ಈಶಯನ 3 ಮಕ್ಕಳ ಕುರಿತಾಗಿ ನಾವು ನೋಡುವಾಗ ಅವರು ಸೌಲನ ಸೈನ್ಯದಲ್ಲಿ ಇದ್ದಂಥ ವ್ಯಕ್ತಿಗಳು. ಆದರೆ ದಾವೀದನ ತಂದೆ ದಾವೀದನಿಗೆ ಕೊಟ್ಟಂತಹ ಜವಾಬ್ದಾರಿ, ತನಗಿರುವಂತಹ 4 ಕುರಿಗಳನ್ನು, 4 ಎಂಬುದಾಗಿ ಹೇಳುವಾಗ ಅಲ್ಪ ಪ್ರಮಾಣದ ಕುರಿಗಳನ್ನು ಮೇಯಿಸುವಂಥದ್ದಾಗಿತ್ತು. ದಾವೀದನು ತನ್ನ ತಂದೆಯ ಕುರಿಗಳನ್ನು ಮೇಯಿಸುವಾಗ ಆ ಕುರಿಗಳನ್ನು ಹಸಿರುಗಾವಲುಗಳಲ್ಲಿ ಅದನ್ನು ತಂಗಿಸುತ್ತಿದ್ದ. ಹಸಿರುಗಾವಲುಗಳು ಅಂದರೆ ಒಳ್ಳೆಯ ಹುಲ್ಲುಗಳು ಇರುವಂತಹ ಜಾಗದಲ್ಲಿ. ಕಾರಣ, ಆ ಕುರಿಗಳು ತನ್ನ ಸ್ವಂತದ ಕುರಿಗಳಾಗಿತ್ತು. ಕೇವಲ ದಾವೀದನು ಕುರಿಗಳಿಗೆ ಹಸಿರಾದ ಹುಲ್ಲುಗಳನ್ನು, ಹಸಿರಾದ ಎಲೆಗಳನ್ನು ಮಾತ್ರ ಪೋಷಿಸದೆ ವಿಶ್ರಾಂತಿಕರವಾದ ನೀರುಗಳ ಬಳಿಗೆ ಬರಮಾಡುತ್ತಿದ್ದರು. ಕಾರಣ, ನಮಗೆ ತಿಳಿದಿರುವಂಥ ವಿಚಾರ, ಕುರಿಗಳು ಸ್ವಚ್ಛಂದವಾಗಿರುವಂತಹ ನೀರುಗಳನ್ನು ಮಾತ್ರ ಕುಡಿಯುವಂತಹ ಒಂದು ಪ್ರಾಣಿಯಾಗಿದೆ. ತಾನು ಕುಡಿಯುವಂಥ ನೀರು ಶುಭ್ರವಾಗಿರಬೇಕು ಎಂಬುದಾಗಿ ಕುರಿಗಳು ನೆನೆಸುವಂಥದ್ದು. ಆದುದರಿಂದಲೇ ಇಲ್ಲಿ ದಾವೀದನು ತನ್ನ ತಂದೆಯ ಕುರಿಗಳನ್ನು ಸಾಕುವಾಗ ಅವುಗಳನ್ನು ವಿಶ್ರಾಂತಿಕರವಾದ ನೀರುಗಳ ಬಳಿಗೆ ಆತನು ಬರಮಾಡುತ್ತಿದ್ದನು. ನಂತರವಾಗಿ ಅದನ್ನು ನೀತಿ ಮಾರ್ಗದಲ್ಲಿ, ಅಂದರೆ ಕಲ್ಲುಗಳು ಮುಳ್ಳುಗಳು ಇರುವಂತಹ ಮಾರ್ಗದ ಮೂಲಕವಾಗಿ ಅಲ್ಲ, ತನ್ನ ಕುರಿಗಳನ್ನು ನೀಟಾದ ಮಾರ್ಗದಲ್ಲಿ ಆತನು ನಡೆಸುವಂತವನಾಗಿದ್ದನು.
ಸೊ ಇದರ ಅನುಭವದಲ್ಲಿ ದಾವೀದನು ಈ ಒಂದು ಕೀರ್ತನೆಯನ್ನ ಬರೆದಿರುವುದಾಗಿ ನಾವು ನೋಡುತ್ತೇವೆ. ದಾವೀದನು ಸ್ವತಃ ಕುರುಬನಾದದರ ಫಲವಾಗಿ, ದಾವೀದನು ಸ್ವತಃ ತನ್ನ ಕುರಿಗಳನ್ನು ನೀಟಾದ ಮಾರ್ಗದಲ್ಲಿ ನಡೆಸಿದ್ದರ ಫಲವಾಗಿ ಆ ಒಂದು ಅನುಭವವನ್ನ ಮೆಲುಕು ಹಾಕಿಕೊಳ್ಳುತ್ತಾ ಯೆಹೋವನ ಕುರಿತಾಗಿ ಆತನು ಹೇಳುವಂಥದ್ದು, ಯೆಹೋವನು ನನಗೆ ಕುರುಬನು, ಕೊರತೆ ಪಡೇನು. ಪ್ರಿಯರೇ, ನಮ್ಮ ದೈನಂದಿನ ಜೀವಿತ ಪ್ರತಿದಿನವೂ ಸವಾಲುಗಳಿಂದ ಕೂಡಿರುವಂತಹ ದಿನವಾಗಿದೆ. ಈ ಸವಾಲುಗಳು ಪ್ರಾರಂಭವಾದಂಥದ್ದು 2019ರಿಂದ ಅಲ್ಲ, ಅಥವಾ 2020ರಿಂದ ಅಲ್ಲ. ನಮ್ಮ ಜೀವಿತದ ಪ್ರಾರಂಭವಾದ ದಿನಗಳಿಂದಲೂ ಪ್ರತಿ ಮನುಷ್ಯನ ಜೀವಿತ ಸವಾಲುಗಳಿಂದ ಕೂಡಿರುವಂಥದ್ದಾಗಿತ್ತು. ಆದರೆ ಕೆಲವು ವರ್ಷಗಳಿಂದ ಅಥವಾ ಕೆಲವು ತಿಂಗಳುಗಳಿಂದ ಈ ಸವಾಲುಗಳು ದಿನದಿಂದ ದಿನಕ್ಕೆ ಹೆಚ್ಚಾಗುವಂಥದ್ದನ್ನ ನಾವು ನೋಡುವಂಥವರಾಗಿದ್ದೇವೆ. ಸವಾಲುಗಳು ಇಲ್ಲದೆ ಇರುವ ಜೀವಿತವೇ ಅಲ್ಲ. ನಾವು ಈ ರೀತಿಯಾಗಿ ಒಂದು ಆಂಗ್ಲ ಭಾಷೆಯಲ್ಲಿ ಒಂದು ಮಾತನ್ನು ಹೇಳ್ತಾರೆ, ಅಲೆಯುಳ್ಳ ಸಮುದ್ರವು ಒಬ್ಬ ಒಳ್ಳೆಯ ನಾವಿಕನನ್ನ ರೂಪಿಸುತ್ತದೆ ಎಂಬುದಾಗಿ. ಒಬ್ಬ ಒಳ್ಳೆಯ ನಾವಿಕ ರೂಪವಾಗುವಂಥದ್ದು ಶಾಂತವಾದ ಸಮುದ್ರದಲ್ಲಿ ತನ್ನ ಹಡಗನ್ನ ಓಡಿಸುವುದರ ಮೂಲಕವಾಗಿ ಅಲ್ಲ. ಒಬ್ಬ ನುರಿತ ನಾವಿಕನು ಆ ಒಂದು ನುರಿತವಾದ ಅನುಭವಕ್ಕೆ ಬರಬೇಕಾದರೆ ಅವನು ತನ್ನ ಜೀವಿತದಲ್ಲಿ ಅಲೆಯುಳ್ಳ ಸಮುದ್ರದಲ್ಲಿ ಅವನು ಯಾತ್ರೆಯನ್ನ ಮಾಡಿರಬೇಕು. ಅಲೆಯುಳ್ಳ ಸಮುದ್ರದಲ್ಲಿ ಅವನು ತನ್ನ ಹಡಗನ್ನ ನಡೆಸಿರಬೇಕು. ಯಾರು ಅಲೆಯುಳ್ಳ ಸಮುದ್ರದಲ್ಲಿ ಹಡಗನ್ನ ನಡೆಸಿಕೊಂಡು ಹೋಗಿರುತ್ತಾರೋ ಅಂಥವರು ಮಾತ್ರ ಒಂದು ನುರಿತವಾದ ನಾವಿಕರಾಗುವುದಕ್ಕೆ ಸಾಧ್ಯವಾಗುವಂಥದ್ದು. ನಮ್ಮ ಕ್ರೈಸ್ತ ಜೀವಿತವೂ ಸಹ ಇದಕ್ಕೆ ಸರಿ ಸಮಾನವಾಗಿರುವಂಥದ್ದಾಗಿದೆ. ಸವಾಲುಗಳು ಪ್ರತಿಯೊಬ್ಬರ ಜೀವಿತದಲ್ಲಿ ಬರುವಂಥದ್ದಾಗಿದೆ. ಸವಾಲುಗಳು ಇಲ್ಲದೆ ಇರುವಂತಹ ವ್ಯಕ್ತಿ ಲೋಕದಲ್ಲಿ ಯಾರೂ ಇರುವುದಿಲ್ಲ. ಮಲಯಾಳ ಭಾಷೆಯಲ್ಲಿ ಒಂದು ಗಾದೆ ಹೇಳ್ತಾರೆ, ಅದರ ಅರ್ಥ ಈ ರೀತಿ: ಇರುವೆಗೆ ಅಕ್ಕಿ ಭಾರ, ಆನೆಗೆ ದಿಮ್ಮಿ ಭಾರ. ನಾನು ಎದುರಿಸುವಂತಹ ಸವಾಲುಗಳಲ್ಲ ನನ್ನ ಮಕ್ಕಳು ಎದುರಿಸುವಂಥದ್ದು. ಮಕ್ಕಳ ಜೀವಿತದಲ್ಲಿಯೂ ಅವರದೇ ಆದ ಸವಾಲುಗಳು ಉಂಟು. ನಾನು ಎದುರಿಸುವಂತಹ ಸವಾಲುಗಳನ್ನೆಲ್ಲ ನನ್ನ ಸಹೋದರರು ಎದುರಿಸುವಂಥದ್ದು. ನಾನು ಎದುರಿಸುವಂತಹ ಸವಾಲುಗಳನ್ನೆಲ್ಲ ನನ್ನ ಜೊತೆ ಕೆಲಸದವರು ಎದುರಿಸುವಂಥದ್ದು. ನಾನು ಎದುರಿಸುವಂತಹ ಸವಾಲುಗಳನ್ನೆಲ್ಲ ನನ್ನ ಜೊತೆಯ ಸಭೆಯ ವಿಶ್ವಾಸಿಗಳು ಎದುರಿಸುವಂಥದ್ದು. ನಾನು ಎದುರಿಸುವಂತಹ ಸವಾಲುಗಳನ್ನೆಲ್ಲ ನನ್ನ ನೆರೆಯವರು ಎದುರಿಸುವಂಥದ್ದು. ಪ್ರತಿಯೊಬ್ಬರ ಜೀವಿತದಲ್ಲಿ ಸವಾಲುಗಳು ಇದ್ದೇ ಇರುವಂಥದ್ದಾಗಿದೆ. ಕನ್ನಡದಲ್ಲಿ ಒಂದು ಗಾದೆ ಹೇಳುವುದನ್ನು ನಾವು ಕೇಳಿದ್ದೇವೆ: ಒಂದು ದಿನ್ನೆ ಇದ್ದರೆ ಒಂದು ತಗ್ಗು
ಸಹಜವಾಗಿ ಬರುವಂಥದ್ದಾಗಿದೆ. ಒಂದು ದಿನ್ನೆಯನ್ನ ಹತ್ತಿದ ತಕ್ಷಣವಾಗಿ ಒಂದು ಸಮವಾದ ದಾರಿ ಎಂದಿಗೂ ಬರುವುದಿಲ್ಲ. ನಾವು ಒಂದು ತಗ್ಗನ್ನ ಇಳಿಯಲೇಬೇಕಾಗುತ್ತದೆ. ಜೀವಿತ ಅನ್ನುವಂಥದ್ದು ದಿನ್ನೆ ತಗ್ಗುಗಳಿಂದ ಕೂಡಿರುವಂಥದ್ದು. ದಾವೀದನು ತನ್ನ ತಂದೆಯ ಕುರಿಗಳನ್ನ ಸಾಕುವಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ಸವಾಲುಗಳನ್ನ ಆತನು ಅನುಭವಿಸಿದಂತಹ ವ್ಯಕ್ತಿಯಾಗಿದ್ದನು. ಹೇಳುವಂಥದ್ದು, ಯೆಹೋವನು ನನಗೆ ಕುರುಬನು. ಈ ಒಂದು ಅನುಭವದಲ್ಲಿ ದಾವೀದನು ಹೇಳುವಂಥದ್ದು, ಆತನು ನನ್ನನ್ನು ತಂಗಿಸುತ್ತಾನೆ. ಈ ಸವಾಲುಗಳ ಮಧ್ಯದಲ್ಲಿ ಹಾದು ಹೋಗುವಂತಹ ಸಂದರ್ಭದಲ್ಲಿಯೂ ಯೆಹೋವನು ನನ್ನನ್ನು ಹಸಿರು ಗಾವಲುಗಳಲ್ಲಿ ತಂಗಿಸುತ್ತಾನೆ. ಪ್ರಿಯರೇ, ನಮ್ಮ ಜೀವಿತದಲ್ಲಿ ಸವಾಲುಗಳ ಮಧ್ಯದಲ್ಲಿ ಹಾದು ಹೋಗುತ್ತಿರುವಾಗಲೂ ಆ ಹಸಿರು ಗಾವಲುಗಳ ಅನುಭವದಲ್ಲಿ ದೇವರು ನಮ್ಮನ್ನ ನಡೆಸುತ್ತಿರುವಂತಹ ವಿಧಾನಗಳನ್ನ ನೆನೆಸಿ ನಾವು ದೇವರಿಗೆ ಕೃತಜ್ಞತೆಯುಳ್ಳವರಾಗಿರಬೇಕು. ನಮ್ಮ ಜೀವಿತದಲ್ಲಿ ಇಲ್ಲದೆ ಇರುವಂತಹ ಒಂದು ಸ್ವಭಾವ ಕೃತಜ್ಞತೆ ಎನ್ನುವಂಥದ್ದೇ. ಮನುಷ್ಯರೊಟ್ಟಿಗೆಯೂ ನಮಗೆ ಕೃತಜ್ಞತೆ ಇಲ್ಲ, ದೇವರೊಟ್ಟಿಗೆಯೂ ಸಹ ನಮಗೆ ಕೃತಜ್ಞತೆ ಇಲ್ಲ. ನಮಗೆ ಯಾರಾದರೂ ಆರ್ಥಿಕವಾಗಿ ಸಹಾಯ ಮಾಡಿದರೆ ವಿ ಶುಡ್ ಥ್ಯಾಂಕ್ಫುಲ್ ಟು ದೆಮ್. ನಾವು ಅವರಿಗೆ ಕೃತಜ್ಞತೆಯುಳ್ಳವರಾಗಿರಬೇಕು. ಲೋಕದ ಕಡೆಗೆ ನಾವು ಕಣ್ಣಾಯಿಸುವಾಗ ಸಾವಿರಾರು ಜನರು, ಲಕ್ಷಾಂತರ ಜನರು ಪ್ರತ್ಯೇಕವಾಗಿ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಈ ಒಂದು ಕೋವಿಡ್ ಮೂಲಕವಾಗಿ ಆಹಾರವಿಲ್ಲದೆ ಪರಿತಪ್ಪಿಸುವಂಥದ್ದನ್ನ ನಾವು ಪ್ರತಿದಿನ ಟಿವಿಗಳ ಮೂಲಕವಾಗಿ, ಸೋಷಿಯಲ್ ಮೀಡಿಯಾಗಳ ಮೂಲಕವಾಗಿ ನಾವು ನೋಡುವಂಥವರಾಗಿದ್ದೇವೆ. ಆದರೆ ಇವುಗಳ ಮಧ್ಯದಲ್ಲಿ ದೇವರು ನಮ್ಮನ್ನು ಯಾವ ರೀತಿ ದಾವೀದನು ಹೇಳುತ್ತಾ ಇದ್ದಾನೆ, ಹಸಿರು ಗಾವಲುಗಳಲ್ಲಿ ನನ್ನನ್ನು ತಂಗಿಸುತ್ತಾನೆ ಎಂಬುದಾಗಿ, ಸರ್ವಶಕ್ತನಾದ ದೇವರು ನಮಗೆ ಬೇಕಾಗಿರುವಂಥದ್ದನ್ನ ಕೊಟ್ಟಿರುವಾಗ ನಾವು ಎಷ್ಟರ ಮಟ್ಟಿಗೆ ದೇವರಿಗೆ ಕೃತಜ್ಞತೆಯುಳ್ಳವರಾಗಿರಬೇಕು. ಒಂದು, ದೇವರು ನಮ್ಮನ್ನು ತಂಗಿಸುವಂತಹ ದೇವರು. ಎರಡನೇದಾಗಿ ದಾವೀದನು ಹೇಳುವಂಥದ್ದು, ಆತನು ಬರಮಾಡುತ್ತಾನೆ ವಿಶ್ರಾಂತಿಕರವಾದ ನೀರುಗಳ ಬಳಿಗೆ. ಪ್ರಿಯರೇ, ಪ್ರಲಾಪಗಳ ಪುಸ್ತಕದಲ್ಲಿ ನಾವು ನೋಡುವಂಥದ್ದು 3ನೇ ಅಧ್ಯಾಯದಲ್ಲಿ, ನಾವು ಉಳಿದಿರುವುದು ಯೆಹೋವನ ಕರುಣೆಗೆ. We are still alive, not because of our ability. ನಾವು ಬದುಕಿರುವಂಥದ್ದು ನಮ್ಮ ಸಾಮರ್ಥ್ಯದಿಂದ ಅಲ್ಲ, ಬಿಕಾಸ್ ಆಫ್ ಹಿಸ್ ಗ್ರೇಸ್. ಕೀರ್ತನೆ 121ರಲ್ಲಿ ಕೀರ್ತನೆಗಾರನು ಹೇಳುವಂಥದ್ದು, ನಾನು ಕಣ್ಣೆತ್ತಿ ಪರ್ವತಗಳ ಕಡೆಗೆ ನೋಡುತ್ತೇನೆ, ನನ್ನ ಸಹಾಯವು ಎಲ್ಲಿಂದ ಬರುವುದು. ಅದೇ ಕೀರ್ತನೆಯ ಕೊನೆಯ ವಾಕ್ಯದಲ್ಲಿ ಕೀರ್ತನೆಗಾರನು ಹೇಳುವಂಥದ್ದು, ನೀನು ಹೋಗುವಾಗಲೂ ಬರುವಾಗಲೂ ಹಿಂದಿನಿಂದ ಸದಾ ಕಾಲವು ಯೆಹೋವನು ನಿನ್ನನ್ನು ಕಾಪಾಡುವನು. ಈ ಒಂದು ವಾಗ್ದಾನ
ಸರ್ವಶಕ್ತನಾದ ದೇವರು ನಮಗೆ ಕೊಟ್ಟದರ ಫಲವಾಗಿ ಈ ಲಾಕ್ಡೌನ್ ಸಂದರ್ಭದಲ್ಲಿ ಎಷ್ಟು ಬಾರಿ ನಮ್ಮ ದೈನಂದಿನ ಕಾರ್ಯಗಳಿಗಾಗಿ ನಾವು ಹೊರಗೆ ಹೋಗಿದ್ದೇವೆ. ದೇವರ ಪರಿಪಾಲನೆ, ಆತನು ಬರಮಾಡುವಂತಹ ದೇವರು. ಮೂರನೇದಾಗಿ ದಾವೀದನು ಹೇಳುವಂಥದ್ದು, ನೀತಿ ಮಾರ್ಗದಲ್ಲಿ ನಡೆಸುವಂತಹ, ಆತನು ನಡೆಸುವಂತಹ ದೇವರು. ಪ್ರಿಯ ದೇವ ಜನರೇ, ದೇವರು ನಮ್ಮಿಂದ ಎದುರು ನೋಡುವಂಥದ್ದು we should thankful to God what we received from him. ನಾವು ದೇವರಿಂದ ಹೊಂದಿಕೊಂಡ ಆಶೀರ್ವಾದಗಳಿಗೆ ಅನುಗುಣವಾಗಿ ದೇವರಿಗೆ ಕೃತಜ್ಞತೆಯುಳ್ಳವರಾಗಿ ನಾವು ದೇವರನ್ನ ಆರಾಧಿಸುವಂಥವರಾಗಿರಬೇಕು ಅಥವಾ ದೇವರನ್ನ ಸ್ತುತಿಸುವಂಥವರಾಗಿರಬೇಕು ಎಂಬುವುದೇ. ಕೀರ್ತನೆ 50 ಅದರ 14ನೇ ವಾಕ್ಯದಲ್ಲಿ ಈ ರೀತಿಯಾಗಿ ಬರೆದಿರುವಂಥದ್ದನ್ನು ನೋಡಿ ಆಸಾಫನು ಹೇಳುವಂಥದ್ದು, ಸ್ತುತಿ ಯಜ್ಞವನ್ನೇ ದೇವರಿಗೆ ಸಮರ್ಪಿಸಿರಿ. ಸ್ತುತಿ ಯಜ್ಞವನ್ನ ಯಾರು ಸ್ತುತಿಸ್ತಾರೆ, ಯಾರು ದೇವರಿಂದ ಆಶೀರ್ವಾದಗಳನ್ನ ಪಡೆದುಕೊಂಡಿರುತ್ತಾರೋ, ಯಾರು ತಮ್ಮ ದೈನಂದಿನ ಜೀವಿತದಲ್ಲಿ ದೇವರ ಅನುಗ್ರಹಗಳನ್ನು ಹೊಂದಿಕೊಂಡಿರುತ್ತಾರೋ ಅಂಥವರು ದೇವರನ್ನ ಸ್ತುತಿಸುವಂಥವರಾಗಿದ್ದಾರೆ. ಈ ಬೆಳಗಿನ ಜಾವದಲ್ಲಿ ಈ ಸರ್ವಶಕ್ತನಾದ ದೇವರ ಸನ್ನಿಧಾನದಲ್ಲಿ ನಾವು ಮತ್ತೊಂದಾವರ್ತಿ ಜೀವದಿಂದ ಕಾಣುವುದಕ್ಕೆ ದೇವರು ಕೊಟ್ಟಿರುವಂಥದ್ದೇ, ದೇವರು ನಮ್ಮ ಜೀವಿತದಲ್ಲಿ ತೋರಿಸಿರುವಂಥ ಅತ್ಯಂತ ಶ್ರೇಷ್ಠವಾದಂತಹ ಆಶೀರ್ವಾದ. ಕಳೆದ ತಿಂಗಳುಗಳಲ್ಲಿ ಎಷ್ಟು ಸಾವಿರ ಜನರು, ನಮ್ಮ ಸ್ನೇಹಿತರು, ನಮ್ಮ ಪರಿಚಿತರು, ನಮಗಿಂತ ಆರೋಗ್ಯವಂತರು, ನಮಗಿಂತ ವಿದ್ಯಾವಂತರು, ನಮಗಿಂತ ಜ್ಞಾನವಂತರು ಮಣ್ಣಿಗೆ ಮಣ್ಣಾಗಿ ಬೂದಿಗೆ ಬೂದಿಯಾಗಿ ಹೋಗಿದ್ದಾರೆ. ಸರ್ವಶಕ್ತನಾದ ದೇವರು ನಮ್ಮನ್ನು ಇದುವರೆಗೂ ಪರಿಪಾಲಿಸಿರುವಾಗ ಈ ಸರ್ವಶಕ್ತನಾದ ದೇವರಿಗೆ ನಮ್ಮ ಹೃದಯದ ಅಂತರಾಳದಿಂದ ನಾವು ಕೃತಜ್ಞತೆಯನ್ನು ಸಲ್ಲಿಸುವುದಕ್ಕೆ ಬಾಧ್ಯಸ್ಥರಾಗಿದ್ದೇವೆ. 4ನೇ ವಾಕ್ಯದಲ್ಲಿ ದಾವೀದನು ಹೇಳುವಂಥದ್ದು, ನಾನು ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗಲೂ, ಯಾವುದು ಐ ವಾಕ್ ಥ್ರೂ ದ ವ್ಯಾಲಿ ಆಫ್ ಶಾಡೋ ಆಫ್ ಡೆತ್ ಐ ವಿಲ್ ಫಿಯರ್ ನೋ ಇವಿಲ್. ನಾನು ಯಾವ ಕೇಡಿಗೂ ಹೆದರೇನು. ಕಾರಣ ದಾವೀದನು ತನ್ನ ತಂದೆಯ ಕುರಿಗಳನ್ನ ಅಷ್ಟರ ಮಟ್ಟಿಗೆ ಜೋಪಾನವಾಗಿ ಆತನು ಕಾಯುತ್ತಿದ್ದನು. ಆದುದರಿಂದಲೇ ಸೌಲನ ಬಳಿಗೆ ಹೇಳುವಂಥದ್ದು, ಒಮ್ಮೆ ಒಂದು ಕರಡಿ ಮತ್ತೊಮ್ಮೆ ಒಂದು ಸಿಂಹ ನನ್ನ ಕುರಿಗಳನ್ನ ಆಕ್ರಮಿಸಲು ಬಂದಾಗ ನಾನೇನು ಮಾಡಿದೆ, ಅದನ್ನ ಅವುಗಳ ಬಾಯಿಂದ ತಪ್ಪಿಸಿದೆ ಎಂಬುದಾಗಿ. ಆಗಿರುವಾಗ ತನ್ನ ರಕ್ತವನ್ನು ಕೊಟ್ಟು ನಮ್ಮನ್ನು ಕೊಂಡುಕೊಂಡಿರುವಂತಹ ಯೇಸು ಸ್ವಾಮಿ ನಮ್ಮನ್ನು ಇನ್ನೂ ಎಷ್ಟರ ಮಟ್ಟಿಗೆ ಆತನು ನಮ್ಮನ್ನು ಕಾಪಾಡುವಂಥವನಾಗಿದ್ದಾನೆ. ಶೋಧನೆಗಳು ಬರ್ತದೆ. ಶೋಧನೆಗಳು ಇಲ್ಲದೆ ಇರುವಂಥ ಜೀವಿತ ಕ್ರೈಸ್ತರಿಗೆ ಇಲ್ಲ ಪ್ರಿಯರೇ. ಯೋಬನ ಕುರಿತಾಗಿ ನಾವು ನೋಡುವಾಗ ಸರ್ವಶಕ್ತನಾದ ದೇವರು ಸೈತಾನನಿಗೆ ಹೇಳುವಂಥದ್ದು, ಈಗೋ ಯೋಬನನ್ನು ನಿನ್ನ ಕೈಗೆ ಕೊಟ್ಟಿದ್ದೇನೆ, ಆದರೆ ಅವನ ಪ್ರಾಣವನ್ನು ನೀನು ಮುಟ್ಟಬಾರದು. ಪ್ರಾಣವನ್ನು ಕೊಟ್ಟಂತ ದೇವರು, ಆ ದೇವರ ಮಕ್ಕಳು ನಾವು.
ಆದುದರಿಂದಲೇ ಹೇಳುವಂಥದ್ದು, ಕಾರ್ಗತ್ತಲಿನ ಕಣಿವೆಯಲ್ಲಿ ನಾವು ಹಾದು ಹೋಗುವಾಗ ಆತನು ನಮ್ಮ ಹತ್ತಿರವಿರುವುದರಿಂದ ಕೇಡಿಗೆ ಹೆದರುವುದಿಲ್ಲ. ಕ್ರೈಸ್ತತ್ವದ ಆಶೀರ್ವಾದವನ್ನುವಂಥದ್ದು ಲೌಕಿಕವಾಗಿ ಕಾಣುವಂಥದ್ದಲ್ಲ. ಇಂದು ಲೌಕಿಕವಾಗಿ ಕಾಣುವಂಥದ್ದನ್ನ ಆಧಾರವಾಗಿಟ್ಟುಕೊಂಡು ಜನರು ಇದು ದೇವರ ಆಶೀರ್ವಾದ ಎಂಬುದಾಗಿ ಹೇಳುವಂಥದ್ದನ್ನು ನಾವು ನೋಡ್ತೇವೆ. ಲೌಕಿಕವಾಗಿ ಕಾಣುವಂಥದ್ದಲ್ಲ ದೇವರ ಆಶೀರ್ವಾದದ ಅಳತೆಗೋಲು. ಯೋಬನ ಕುರಿತಾಗಿ ಹೇಳುವಂಥದ್ದು, ಯೋಬನು ನೀತಿವಂತನು, ನಿಷ್ಕಳಂಕನು, ಕೆಟ್ಟದನ್ನು ನಿರಾಕರಿಸುವವನು ಆಗಿದ್ದನು. ಅದು ದೇವರ ಅಳತೆಗೋಲು. ನೋಹನ ಕುರಿತಾಗಿ ಹೇಳುವಂಥದ್ದು, ನೋಹನು ನೀತಿವಂತನಾಗಿದ್ದನು. ಇದು ದೇವರ ಅಳತೆಗೋಲು. ನಮ್ಮ ನಿರ್ಮಲತ್ವವನ್ನ ದೇವರು ಅಳತೆ ಮಾಡುವಂಥದ್ದು ನಮ್ಮ ಭೌತಿಕವಾದ ಆಶೀರ್ವಾದವನ್ನ ನೋಡಿಯಲ್ಲ. ನಮ್ಮ ನಿರ್ಮಲತ್ವವನ್ನ ದೇವರು ಅಳತೆ ಮಾಡುವಂಥದ್ದು ನಾವು ದೋಷವಿಲ್ಲದವರು, ನಾವು ನಿರ್ಮಲವುಳ್ಳವರು, ನಾವು ದೇವರಲ್ಲಿ ಭಯಭಕ್ತಿಯುಳ್ಳವರು ಎಂಬುದಾಗಿ ನೋಡಿ. ಇದು ಮನುಷ್ಯನ ದೃಷ್ಟಿಗೆ ಕಾಣುವಂಥದ್ದಲ್ಲ. ಆದುದರಿಂದಲೇ ಸರ್ವಶಕ್ತನಾದ ದೇವರು ಸಮುವೇಲನಿಗೆ ಹೇಳುವಂಥದ್ದು, ಮನುಷ್ಯನು ಹೊರಗಿನದನ್ನು ನೋಡ್ತಾನೆ, ದೇವರು ನಿನ್ನ ಹೃದಯವನ್ನ ನೋಡ್ತಾನೆ. ಕಾರ್ಗತ್ತಲಿನ ಕಣಿವೆಯಲ್ಲಿ ನೀನು ಹಾದು ಹೋಗುವಾಗಲೂ ನಿನಗೆ ಯಾವ ಕೇಡು ಸಂಭವಿಸುವುದಿಲ್ಲ. ಕಾರಣ ನಿನ್ನ ಹೃದಯವನ್ನ ನೋಡುವಂತ ದೇವರು ನಿನಗೆ ಪ್ರತಿಫಲವನ್ನ ಕೊಡ್ತಾನೆ. ದಾವೀದನು ಹೇಳುವಂಥದ್ದು, ಆತನು ನನ್ನನ್ನು ತಂಗಿಸುತ್ತಾನೆ, ಆತನು ನನ್ನನ್ನು ಬರಮಾಡುತ್ತಾನೆ, ಆತನು ನನ್ನನ್ನು ನಡೆಸುತ್ತಾನೆ. ಪ್ರಿಯ ದೇವರ ಮಕ್ಕಳೇ, ದೇವರು ನಮಗೆ ಕೊಡುವಂತ 3 ವಾಗ್ದಾನ: ಆತನು ನಮ್ಮನ್ನು ತಂಗಿಸುತ್ತಾನೆ, ಆತನು ನಮ್ಮನ್ನು ಬರಮಾಡುತ್ತಾನೆ, ಆತನು ನಮ್ಮನ್ನು ನಡೆಸುತ್ತಾನೆ. ಮಗನೇ, ಇಗೋ ಮಾರ್ಗ, ಇದರಲ್ಲಿ ನಡೆ ಎಂಬ ಶಬ್ದವನ್ನ ಆತನು ನಿಮಗೆ ಕೇಳಿಸುವಂತ ದೇವರಾಗಿದ್ದಾನೆ. ಇಸ್ರಾಯೇಲ್ ಮಕ್ಕಳನ್ನ 40 ವರ್ಷ ಮರುಭೂಮಿಯಲ್ಲಿ ನಡೆಸಿದಂತ ದೇವರು, ಅವರಿಗೆ ಬೇಕಾದ ಆಹಾರವನ್ನು, ಅವರಿಗೆ ಬೇಕಾದ ನೀರನ್ನ ಬರಮಾಡಿದಂತಹ ದೇವರು, ನಿನ್ನ ನನ್ನ ಜೀವಿತದಲ್ಲಿ ನಮಗೆ ಬೇಕಾದಂಥದನ್ನು ಕೊಡುವುದಕ್ಕೆ ಆತನು ಶಕ್ತನು. ನಾವು ಈ ಯೆಹೋವನಲ್ಲಿ ಪರಿಪೂರ್ಣವಾಗಿ ನಂಬಿಕೆ ಇಟ್ಟು ಜೀವಿಸುತ್ತಿದ್ದೇವಾ ಎಂಬ ಒಂದು ಪ್ರಶ್ನೆಯನ್ನ ನಮಗೆ ನಾವೇ ಕೇಳಿಕೊಳ್ಳುವ. ನಮ್ಮ ಕಣ್ಣುಗಳ ಮುಂಚೆ ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾದ ದೇವರೇ, ಮತ್ತೊಂದು ಆವರ್ತಿ ನಿಮ್ಮ ಸನ್ನಿಧಾನಕ್ಕೆ ನಮ್ಮನ್ನೇ ಸಮರ್ಪಿಸ್ತಾ ಇದ್ದೇವೆ ಸ್ವಾಮಿ. ಯೆಹೋವನು ನನಗೆ ಕುರುಬನು, ಕೊರತೆ ಪಡೆನು. ಆತನು ಹಸಿರುಗಾವಲುಗಳಲ್ಲಿ ನನ್ನನ್ನು ತಂಗಿಸುತ್ತಾನೆ, ವಿಶ್ರಾಂತಿಕರವಾದ ನೀರುಗಳ ಬಳಿಗೆ ಬರಮಾಡುತ್ತಾನೆ. ನನ್ನ ಪ್ರಾಣವನ್ನು ಉಜ್ಜೀವಿಸ ಮಾಡಿ ತನ್ನ ಹೆಸರಿಗೆ ತಕ್ಕಂತೆ ನೀತಿ ಮಾರ್ಗದಲ್ಲಿ ನನ್ನನ್ನು ನಡೆಸುತ್ತಾನೆ. ಸ್ವಾಮಿ ಕರ್ತನೇ, ನೀನು ನಮ್ಮನ್ನು ನಡೆಸುವಂಥ ದೇವರು, ನಮ್ಮನ್ನು ತಂಗಿಸುವಂಥ ದೇವರು, ನಮ್ಮನ್ನು ಬರಮಾಡುವಂಥ ದೇವರು. ಇದುವರೆಗೂ ಕರ್ತನೇ ನಮ್ಮನ್ನು ತಂಗಿಸಿದ್ದೀಯ, ಬರಮಾಡಿದ್ದೀಯ ಕರ್ತನೆ, ಅದಕ್ಕಾಗಿ ನಿಮಗೆ ಸ್ತೋತ್ರ ಸ್ವಾಮಿ. ಈ ಬೆಳಗಿನ ಜಾವದಲ್ಲಿ ಮತ್ತೊಂದು ಆವತ್ತಿ ಕರ್ತನೆ, ನೀವು ಮಾಡಿರುವ ಎಲ್ಲ ಉಪಕಾರಗಳನ್ನು ನೆನೆಸಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದಕ್ಕೆ ನಮ್ಮ ಜೀವಿತದಲ್ಲಿ ಕೃಪೆ ಮಾಡಿದ್ದಕ್ಕಾಗಿ ಸ್ತೋತ್ರ ಕರ್ತನೇ. ಪ್ರತ್ಯೇಕವಾಗಿ ನಮ್ಮ ದೇಶಕ್ಕಾಗಿ ನಾವು ಪ್ರಾರ್ಥಿಸುತ್ತೇವೆ, ನಮ್ಮ ರಾಜ್ಯಕ್ಕಾಗಿ ಪ್ರಾರ್ಥಿಸುತ್ತೇವೆ, ನಮ್ಮ ಪಟ್ಟಣಗಳಿಗಾಗಿ ಪ್ರಾರ್ಥಿಸುತ್ತಿದ್ದೇವೆ. ನಮ್ಮ ದೇಶದ ಮೇಲೆ, ನಮ್ಮ ಪಟ್ಟಣದ ಮೇಲೆ ನಿನ್ನ ಕರುಣೆಯನ್ನು ತೋರ್ಪಡಿಸಪ್ಪ ಸ್ವಾಮಿ. ಮತ್ತು ದಾವರ್ತಿ ಸಮಸ್ತವನ್ನ ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡ್ತಾ ಇದ್ದೇವೆ. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಬುದ್ಧ ನಾಮದಲ್ಲಿ ಬೇಡುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪವಿತ್ರಾತ್ಮನ ಅನ್ಯೋನ್ಯತೆ, ನಾವು ಪ್ರಾರ್ಥಿಸಿದಂಥ ಎಲ್ಲ ಪ್ರಾರ್ಥನಾ ವಿಜ್ಞಾಪನೆ ಮೇಲೆ ಇಂದಿನಿಂದ ಸದಾ ಕಾಲವೂ ನೆಲೆಯಾಗಿರಲಿ. ಆಮೇಲೆ ಸೊ ದೇವರು ನಿಮ್ಮೆಲ್ಲರನ್ನ ಧಾರಾಳವಾಗಿ ಆಶೀರ್ವದಿಸಲಿ.